ಹಾಯ್ ಹೆಲೋ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು RCBಯ ಬೆಸ್ಟ್ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಬಗ್ಗೆ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾ ಇವಾಗ RCBಯ ಬೆಸ್ಟ್ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಬಗ್ಗೆ ನೋಡ್ತಾ ಹೋಗೋಣ. ನಿಮಗೆ ಏನ್ ಅನ್ಸುತ್ತೋ ಪ್ರಾಬಬಲ್ ಪ್ಲೇಯಿಂಗ್ 11 ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೋ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಅಂತ ಹೇಳ್ತಾ, ನನ್ನ ಪ್ರಾಬಬಲ್ ಪ್ಲೇಯಿಂಗ್ 11 ನನಗೆ ಯಾವ ರೀತಿ RCBಯ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಕಾಣುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಗುರು, ಇವಾಗ RCBಯ ಓಪನರ್ಸ್ ಇನ್ಯಾರನ್ನೂ ಟ್ರೈ ಮಾಡಲ್ಲ ಗುರು. ಇವಾಗ RCBಯ ಓಪನರ್ಸ್ ಫಿಕ್ಸ್ ಆಲ್ಮೋಸ್ಟ್ 99.99999% ಇವರೇ, 100% ಇವರೇ ಓಪನಿಂಗ್ ಮಾಡೋದು. ಅದು ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಇವ್ರು ಓಪನಿಂಗ್ ಬರ್ತಾರೆ. 1 ಡೌನ್ ಬರೋದು ದೇವದತ್ ಪಡಿಕಲ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂತಿದ್ದೀನಿ. 1 ಡೌನ್ ದೇವದತ್ ಪಡಿಕಲ್ ಬಂದ್ರೆ ಚೆನ್ನಾಗಿರುತ್ತೆ. 2 ಡೌನ್ ರಜತ್ ಪಟಿದಾರ್ ಬರಬೇಕು. 3 ಡೌನ್ ಲಿಯಾಮ್ ಲಿವಿಂಗ್ಸ್ಟೋನ್. 4 ಡೌನ್ ಜಿತೇಶ್ ಶರ್ಮಾ. 5 ಡೌನ್ ಟಿಮ್ ಡೇವಿಡ್. 6 ಡೌನ್ ಕೃಣಾಲ್ ಪಾಂಡ್ಯ. 7 ಡೌನ್ ಭುವನೇಶ್ವರ್ ಕುಮಾರ್. 8 ಡೌನ್ ಜಾಶ್ ಹೇಜಲ್ವುಡ್. 9 ಡೌನ್ ಸುಯಶ್ ಶರ್ಮಾ. ಓಕೆನಾ? ಇದು RCB ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಈ ರೀತಿ ಪ್ಲೇಯಿಂಗ್ 11 ಇದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸ್ತಿದೆ. ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಶ್ ದಯಾಳ್ ಅವ್ರನ್ನ ಇಟ್ಕೊಬಹುದು. ಇಲ್ಲಿ ನೋಡಿ, ಡೆಪ್ತ್ ನೋಡಿ ಹೆಂಗಿದೆ RCBದು, ಎಲ್ಲಿವರೆಗೂ ಇದೆ ನೋಡಿ. ಮುಂಚೆ ಎಲ್ಲ ಈ ತರ ಡೆಪ್ತ್ ಇರ್ಲಿಲ್ಲ. ಈ ಸಲ ಟೀಮು ತುಂಬಾ ಬ್ಯಾಲೆನ್ಸಿಂಗ್ ಆಗಿದೆ. ಓಕೆನಾ? ಆದ್ರೆ ಫಸ್ಟ್ ಡೇ ಆಪ್ಷನ್ ಅಲ್ಲಿ ನಮಗೆ ಬೇಜಾರಾಗಿದ್ದು ಅದು ಒಂದೇ, ಇನ್ನೇನು ಇಲ್ಲ. RCB ಬ್ಯಾಲೆನ್ಸ್ ಟೀಮ್ ಇಲ್ಲ ಆ ತರ ನಾವಿಲ್ಲಿ ಹೇಳ್ತಿಲ್ಲ ಗುರು. RCB ಟೀಮು ಬ್ಯಾಲೆನ್ಸ್ಡ್ ಆಗೇ ಇದೆ. ಆದ್ರೆ ನಮಗೆ ಫಸ್ಟ್ ಡೇದು ಆಪ್ಷನ್ ನೋಡಿದ್ರೆ ಒಂಥರ ಬೇಜಾರಾಗಿದೆ. RCB ಫ್ಯಾನ್ಸಿಗೆ ತುಂಬಾ ಜನಕ್ಕೆ ಬೇಜಾರಾಗಿದೆ. ಯಾರನ್ನಾದ್ರೂ ಒಬ್ರು ಪಿಕ್ ಮಾಡ್ತಾರೆ ಇವರು, KL ರಾಹುಲ್ ಅಥವಾ ರಿಷಬ್ ಪಂತ್ ಅಂತೆಲ್ಲ ಅಂದ್ಕೊಂತಿದ್ದು. ಇವಾಗ ಮುಂಚೆನೆ ಪ್ರೆಡಿಕ್ಟ್ ಮಾಡೋದು ಮತ್ತೆ ಇಂಥವ್ರು ಬೇಕು ಅನ್ನೋದು ಅದಲ್ಲೇನು ತಪ್ಪಿಲ್ಲ. RCB ಫ್ಯಾನ್ಸ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದು, ಅದು ಸಿಗ್ಲಿಲ್ಲ ಅಂತ ಬೇಜಾರಿದೆ. ನಾವೇನಿಲ್ಲಿ ಬ್ಯಾಲೆನ್ಸ್ ಚೆನ್ನಾಗಿಲ್ಲ ಟೀಮಲ್ಲಿ ಅಂತ ಹೇಳ್ತಿಲ್ಲ. ಟೀಮಲ್ಲಿ ಬ್ಯಾಲೆನ್ಸ್ ಚೆನ್ನಾಗಿದೆ, ಡೆಪ್ತ್ ಇದೆ, ಬ್ಯಾಟಿಂಗ್ ಡೆಪ್ತ್ ಇದೆ, ಬೌಲಿಂಗ್ ಚೆನ್ನಾಗಿ ಬಂದಿದೆ. ಈ ಸಲ ಭುವನೇಶ್ವರ್ ಕುಮಾರ್ ಬೇಕೇ ಬೇಕು ಅಂತ ಹೇಳ್ತಿದ್ದು RCB ಫ್ಯಾನ್ಸ್, ಅವ್ರು ಸಿಕ್ಕಿದ್ದಾರೆ, ಅದು ಖುಷಿ ವ್ಯಕ್ತಪಡಿಸಿದೀವಲ್ಲ. ನಾವೇನು ಎಲ್ರು ನೀವು ಬಿಟ್ಬಿಟ್ರೆ ಅಂತ ಹೇಳ್ತಿಲ್ಲ. ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅದ್ರಲ್ಲಿ ಒಬ್ರನ್ನಾದ್ರೂ ನೀವು ಪಿಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬೌಲಿಂಗ್ ಅಲ್ಲಿ ನೀವು ಭುವನೇಶ್ವರ್ ಕುಮಾರಿಗೆ ಹೋಗಿ ಪಿಕ್ ಮಾಡಿದ್ದು ಅದು ತುಂಬಾ ಚೆನ್ನಾಗಿತ್ತು. ಅದು ಎಕ್ಸಲೆಂಟ್ ಪಿಕ್ ಗುರು. ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರೆಕ್ಟ್ ಆಗಿ ಸೂಟ್ ಆಗ್ತಾರೆ. ಆದ್ರೆ ಬ್ಯಾಟಿಂಗ್ ಅಲ್ಲಿ ಒಬ್ರು ಬೇಕಿತ್ತಲ್ಲ, ಕನ್ನಡಿಗ KL ರಾಹುಲ್, ಲೋಕಲ್ ಬಾಯ್, ಎಲ್ಲರಿಗೂ ಇಷ್ಟ ಗುರು. KL ರಾಹುಲ್ RCBಗೆ ಬರ್ಬೇಕು, ಅವ್ರು ಕ್ಯಾಪ್ಟನ್ ಮಾಡ್ಬೇಕು, ಅವ್ರು ಆಡ್ಬೇಕು RCB ಟೀಮಿಗೆ ಅಂತ ಎಲ್ರು ಇಷ್ಟ ಪಡ್ತಿದ್ದಾರೆ. 2016 ಅಲ್ಲಿ ಲಾಸ್ಟ್ ಆಡಿದ್ದವ್ರು RCBಗೆ. ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು, ಅದ್ರಲ್ಲಿ ಏನು ತಪ್ಪಿಲ್ಲ. ಓಕೆನಾ? ಇದರಲ್ಲಿ ಯಾರು ಟೀಮ್ ಬ್ಯಾಲೆನ್ಸ್ ಚೆನ್ನಾಗಿಲ್ಲ ಅಂತ ಯಾರು ಮಾತಾಡ್ತಿಲ್ಲ. RCB ಮ್ಯಾನೇಜ್ಮೆಂಟ್ ಗೆ ಉಗಿತಾರದು ಇದೊಂದೇ ಕಾರಣಕ್ಕೆ, ಇನ್ಯಾವುದಕ್ಕೂ ಅಲ್ಲ. ಟೀಮ್ ಚೆನ್ನಾಗಿ ಮಾಡಿದ್ದಾರೆ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ. ಇವಾಗ ಒಂದಿಷ್ಟು ಜನ ಹೇಳ್ತಾರೆ ಇಲ್ಲಿ, ವಿರಾಟ್ ಕೊಹ್ಲಿ ಅವ್ರ ಸ್ಟ್ರೈಕ್ ರೇಟ್ ನೋಡಿ, KL ರಾಹುಲ್ ಅವ್ರ ಸ್ಟ್ರೈಕ್ ರೇಟ್ ನೋಡಿ, ಇವರಿಬ್ರು ಒಂದೇ ಟೀಮ್ ಅಲ್ಲಿ ಆಡಿದ್ರೆ ಮ್ಯಾಚ್ ಸೋಲ್ತೀವಿ ನಾವು. ಅವ್ರ ಸ್ಟ್ರೈಕ್ ರೇಟ್ ತುಂಬಾ ಕಡಿಮೆ ಇದೆ, 130, 121, 125, 140 ಒಳಗೆ ಇರೋದು ಇವರಿಬ್ರು ಸ್ಟ್ರೈಕ್ ರೇಟ್. ಇವರಿಬ್ರು RCB ಅಲ್ಲಿ ಆಡಿದ್ರೆ ಚೆನ್ನಾಗಿರಲ್ಲ ಅಂತೀರಾ ಗುರು. ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತೆ KL ರಾಹುಲ್ ಅವರಿಗೆ ಸ್ಟ್ರೈಕ್ ರೇಟ್ ಮ್ಯಾಟ್ರೇ ಆಗಲ್ಲ. ಅವರಿಗೆ ನೀವು ಫ್ರೀ ಹ್ಯಾಂಡ್ ಬಿಟ್ಟು ಹೋಗಿ ಹೊಡಿ ಗುರು, ಡೆಪ್ತ್ ಇದೆ ಬ್ಯಾಟಿಂಗ್ ಅಲ್ಲಿ, ನೀನೇನ್ ಚಿಂತೆ ಮಾಡ್ಬೇಡ ಅಂದ್ರೆ ಅವ್ರ ಸ್ಟ್ರೈಕ್ ರೇಟ್ 150, 160 ಪ್ಲಸ್ ಇರುತ್ತೆ. ನಾನು ಹೇಳ್ತಿರೋದು ಆವರೇಜ್ ಸ್ಟ್ರೈಕ್ ರೇಟ್. ಓಕೆನಾ? ಅವ್ರೇನು 130, 140 ಎಲ್ಲ ಆಡೋ ಅವಶ್ಯಕತೆ ಇಲ್ಲ. ಅವ್ರದ್ದು 160 ಪ್ಲಸ್, 170 ಪ್ಲಸ್ ಇರುತ್ತೆ ಸ್ಟ್ರೈಕ್ ರೇಟ್. ಅವ್ರು ಯಾವಾಗ್ಲೂ, ಇವಾಗ ನೋಡಿ RCB ಟೀಮು ಇಷ್ಟು ವರ್ಷ ನೀವು ನೋಡ್ತಾ ಬಂದಿದಿರಲ್ಲ, ಹೆಂಗಿರ್ತಿತ್ತು? ಟಾಪ್ ಆರ್ಡರ್ ಆಡ್ಬೇಕು, 1, 2, 3, 4 ಬ್ಯಾಟ್ಸ್ಮನ್ಸ್ ಆಡ್ಬೇಕು, ಇಲ್ಲ ಅಂದ್ರೆ ಇಲ್ಲ, ಯಾವನು ಆಡ್ತಿರ್ಲಿಲ್ಲ. ಲೋವರ್ ಡೌನ್ ದ ಆರ್ಡರ್ ಯಾವನು ಆಡ್ತಿರ್ಲಿಲ್ಲ. ಆಲ್ರೌಂಡರ್ಸ್ ಯಾರು ಇರ್ತಿರ್ಲಿಲ್ಲ ಸರಿಯಾಗಿ ಟೀಮಲ್ಲಿ. ಇಂಡಿಯನ್ ಪ್ಲೇಯರ್ಸ್ ಅಂತೂ ಹುಡ್ಕಾಡ್ಬೇಕಿತ್ತು. ಓವರ್ಸೀಸ್ 1-2-3 ಆಡರು. ವಿರಾಟ್ ಕೊಹ್ಲಿ ಅಷ್ಟೇ ಬ್ಯಾಟಿಂಗ್ ಅಲ್ಲಿ ಇರ್ತಿದ್ದು, ಡೆಪ್ತ್ ಇರ್ತಿರ್ಲಿಲ್ಲ. ಇವಾಗ ಡೆಪ್ತ್ ಎಲ್ಲ ಬಂದಿದೆ. ಇವಾಗ ನೀವು ವಿರಾಟ್ ಕೊಹ್ಲಿ ಅವ್ರ ಸ್ಟ್ರೈಕ್ ರೇಟ್ ನೀವು ಮಾತಾಡ್ತಿದಿರಲ್ಲ 130, 140 ಅದೆಲ್ಲ ಇರಲ್ಲ, ನೋಡ್ತೀರಿ. KL ರಾಹುಲ್ ಬಗ್ಗೆನೂ ಮಾತಾಡ್ತೀರಾ, ಸ್ಟ್ರೈಕ್ ರೇಟ್ ಹಂಗೆ ಹಿಂಗೆ ಅಂತ. KL ರಾಹುಲ್ ಅವರು ಇವಾಗ ಡೆಲ್ಲಿಗೆ ಹೋಗಿದ್ದಾರೆ, ಅದು ಸೇಮ್ ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ತರಾನೇ ಸಣ್ಣ ಗ್ರೌಂಡ್. ನೋಡಿ ಅವ್ರ ಸ್ಟ್ರೈಕ್ ರೇಟ್ ನೋಡಿ. ಅವ್ರ ಟೀಮು ಚೆನ್ನಾಗಿದೆ, ಅವ್ರದ್ದು ಡೆಪ್ತ್ ಇದೆ ಈ ಸಲ. ಅವ್ರದ್ದು ಬ್ಯಾಟಿಂಗ್ ನೋಡಿ ಈ ಸಲ. ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಿರಲ್ಲ ನೋಡಿ.
ನಾವು RCB ಫ್ಯಾನ್ಸ್ ಆಗಿರೋದಕ್ಕೆ RCB ಬಗ್ಗೆ ಮಾತಾಡ್ತೀರ. ನಮಗೇನು RCB ಮ್ಯಾನೇಜ್ಮೆಂಟ್ ಕಂಡ್ರೆ ಸಿಟ್ಟು ಬರುತ್ತಾ, ದ್ವೇಷ ಸಾಧಿಸ್ಬೇಕು ಅಂತ ಬರ್ತಿದೀವ? ಇಲ್ಲ, ನಮ್ ಟೀಮ್ ಚೆನ್ನಾಗಿದ್ರೆ ನಾವ್ ಯಾಕೆ ಬೈಬೇಕು? ಇನ್ನೇನಿಲ್ಲ. ನೀವ್ ಈ ಸಲ ಬೆಸ್ಟ್ ಬ್ಯಾಲೆನ್ಸಿಂಗ್ ಟೀಮ್ ನ ಮಾಡಿದೀರಾ, ಅದ್ರ ಬಗ್ಗೆ ನಮಗೆ ಏನು ತಕರಾರಿಲ್ಲ. ಇವಾಗ 17 ವರ್ಷ ಕಾದಿದ್ದಾಯ್ತು, ಆ ಕಪ್ಪಿಗೋಸ್ಕರ ತಾನೇ ಇಷ್ಟೆಲ್ಲ ಮಾತಾಡ್ತಿರೋದು, ಇನ್ನೇನು ಅಲ್ಲ. ಕಪ್ ಗೆದ್ದು ಬಿಟ್ರೆ ಯಾರು ಏನು ಮಾತಾಡಲ್ಲ ಗುರು. ಇವಾಗ RCB ಮ್ಯಾನೇಜ್ಮೆಂಟ್ ಇದಕ್ಕೆ ಉಗಿಯೋದು, 70% ಮ್ಯಾಚ್ ಇಲ್ಲೇ ಗೆದ್ದು ಬಿಡ್ಬೋದು. ಅಂತದನ್ನ ನೀವು ಇಲ್ಲಿ ಕರೆಕ್ಟ್ ಆಗಿ ಪಿಕ್ ಮಾಡ್ದಂಗ ಅಲ್ಲಿ ಹೋಗ್ತಿದ್ವಿ, ಅದಕ್ಕೋಸ್ಕರ ಉಗಿತಿದ್ಲು. ಈ ಸಲ ಬ್ಯಾಲೆನ್ಸ್ ಟೀಮ್ ಕಟ್ಟಿದೀವಿ ಅಂತ ನಾವು ನಿಮ್ನ ಹೊಗಳ್ತಿದೀವಿ. ಒಂದಿಷ್ಟು ನೀವು ಇನ್ನೂ ತಗೊಬೋದಿತ್ತು. KL ರಾಹುಲ್ಗೆ ನೀವು ಬರೀ 5 ಕೋಟಿಗೆ ಹೋಗಿದ್ದು ಅದು ದೊಡ್ಡ ತಪ್ಪು, 5-6 ಕೋಟಿ 7 ಕೋಟಿ ಒಳಗೆ ಹೋಗಿದ್ದು ದೊಡ್ಡ ತಪ್ಪು, ಇನ್ನೂ ಹೋಗ್ಬೋದಿತ್ತು ಅಂತ ನಮಗ್ ಅನ್ಸಿದ್ದು. ಅದ್ರಲ್ಲೇನ್ ನಾವೇನು RCB ಮ್ಯಾನೇಜ್ಮೆಂಟ್ ನ ಹಂಗೆ ಹಿಂಗೆ ಅಂತ ಏನು ಬೈತಿಲ್ಲ ಗುರು, ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿನಗೇನ್ ಗೊತ್ತು ಗುರು, RCB ಬ್ಯಾಲೆನ್ಸ್ ಇದೆ ಟೀಮು, ಲೋ ಡೌನ್ ಆರ್ಡರ್ ಆಡ್ತಾರೆ, ಎಲ್ಲ ಇದಾರೆ. ನೀನ್ ಏನೇನೋ ಮಾತಾಡ್ತಿದ್ಯಾ ಸುಮ್ನೆ, ನಿನ್ಗೇನು ಗೊತ್ತಿಲ್ಲ ಕ್ರಿಕೆಟ್ ಬಗ್ಗೆ ಅಂತೆಲ್ಲ ಹೇಳ್ತೀರಾ. ನಿಮಗೆ ಏನ್ ಅನ್ಸ್ತು ಈ ವಿಡಿಯೋ ಬಗ್ಗೆ ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನಿಮ್ ಬೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತಾನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮಗೆ ಯಾವ ರೀತಿ ಪ್ಲೇಯಿಂಗ್ 11 ಇದ್ರೆ ಚೆನ್ನಾಗಿರುತ್ತೆ RCB ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು. ಟಾಟಾ, ಬಾಯ್ ಬಾಯ್.